ಶಹಾಬಾದದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ, ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸಾಂಸ್ಕೃತಿಕ ಸಂಭ್ರಮ. ಶಹಾಬಾದ್ ತಾಲೂಕು ಆಡಳಿತ, ನಗರಸಭೆ, ಆಟೋ ಚಾಲಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತುಗಳ ಸಹಯೋಗದೊಂದಿಗೆ ಶಹಾಬಾದ್ನಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜ್ಯೋತ್ಸವದ ಅಂಗವಾಗಿ ನಗರದೆಲ್ಲೆಡೆ ಕನ್ನಡ ಧ್ವಜ, ಬಾವುಟಗಳು ಹಾರಾಡಿ ಕನ್ನಡ ಪರ ಗೀತೆಗಳ ನಾದ ಮೊಳಗುತ್ತಿದ್ದಂತೆಯೇ ಕನ್ನಡ ಪ್ರೇಮಿಗಳ ಹರ್ಷೋದ್ಗಾರಗಳು ಆಕಾಶ ಮುಟ್ಟಿದ್ವು. ಪ್ರಮುಖ ಬೀದಿಗಳಲ್ಲಿ ಅಧಿಕಾರಿಗಳು, ಹಿರಿಯ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳಿಗೆ ಹೆಜ್ಜೆ ಹಾಕಿ ಕನ್ನಡ ನಾಡಿನ ಗೌರವವನ್ನು ಸಾರಿದ್ರು. ಮೆರವಣಿಗೆಯಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಹನೀಯರ ಭಾವಚಿತ್ರಗಳು ಹಾಗೂ ಭುವನೇಶ್ವರಿ ಮಾತೆಯ ಭಾವಚಿತ್ರವನ್ನ ಗೌರವಪೂರ್ವಕವಾಗಿ ಸಾಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು. ಇದು SSLC ಮತ್ತು PUCಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ತಾಲೂಕು ಆಡಳಿತ ಮಂಡಳಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಸಾಹಿತ್ಯ ಅಧ್ಯಕ್ಷ ಒಂದು ವಿಜೃಂಭಣೆಯಿಂದ ವಿಜೃಂಭಣೆ ಆಚರಿಸಬೇಕಾಗಿ ತಮ್ಮೆಲ್ಲರಿಗೂ ಎಲ್ಲರಿಗೆ ಟ್ಯಾಗ್ ಸಿಗಿದೆ ಅಂದರೆ ಸುಮ್ಮನೆ ಮಾತಲ್ಲ. ಕೆಳಗೆ ಬರ್ರಿ, ನಡು ಬರ್ರಿ, ಆಮೇಲೆ ಹತ್ತಿ ನಾಡುಗಳವ, ಆಮೇಲೆ ನೆಕ್ಸ್ಟ್ ಬರ್ರಿ, IT ಹಬ್ ಅದ. ಸುಮ್ಮನೆ ಅಲ್ಲ, ಬರೀ ನಾವು ಒಂದೇ ಫೀಲ್ಡ್ನಲ್ಲಿ ಒಂದೇ ಇದರಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಲ್ಲ. ಇವನ್ ನಾವು ಸೈಂಟಿಫಿಕ್ ಆಗಲಿ ವೈಜ್ಞಾನಿಕವಾಗಲಿ ಪ್ರಾಯೋಗಿಕವಾಗಲಿ ಎಲ್ಲ ಥರದಲ್ಲಿ ಸಹ್ಯಾದ್ರಿ ಬೆಟ್ಟ ನೋಡ್ರಿ, ಇವೆಲ್ಲದರಲ್ಲೂ ನಮ್ಮ ಕರ್ನಾಟಕ ಮುಂದಿದೆ. ಒಂದೇ ಸ್ಥಾನ ಅಂತ ಏನಲ್ಲ, ಎಲ್ಲ ಬೇರೆ ವಿವಿಧ ನೀವು ತಗೊಂಡ್ರು ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ಭಾಷೆ ವಿವಿಧತೆ ಎಲ್ಲ ಕಡೆಯಿಂದ ಕೂಡಿದೆ. ನೀವು ಜಸ್ಟ್ ಒಂದು 50 ಕಿಲೋಮೀಟರ್ ನೀವು ದೂರ ಹೋರಿ, ನಾವು ಮಾತಾಡೋದು ನಮ್ಮ ಗುಲ್ಬರ್ಗ ಭಾಷೆಗಿಂತ ಬೀದರ್ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಭಾಳ ಏನಲ್ಲ. 50 ಕಿಲೋಮೀಟರ್ ನೀವು ಬಿಜಾಪುರ ಹೋಗ್ರಿ, ಈ ಕಡೆ ನೀವು ಈ ಕಡೆ ಅಂದರೆ ಒಂದು 50 ಕಿಲೋಮೀಟರ್ ಹೋದರೆ ನಮ್ಮ ಭಾಷೆಯಲ್ಲಿ ವಿವಿಧತೆ ಇದೆ, ಪದಗಳಲ್ಲಿ ವಿವಿಧತೆ ಇದೆ. ಆದ್ರೆ ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ತಾಲೂಕು ಆಡಳಿತ ವತಿಯಿಂದ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ನಮ್ಮ ಸಂಘಟನೆ ಕಡೆಯಿಂದನೂ ಇದನ್ನು ಪ್ರೋತ್ಸಾಹಿಸಿ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ನಾವು ಕರ್ನಾಟಕ ನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷ ರಾಹುಲ್ ಜಿ ಗಳಿಗೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಇಂದು ಶಹಾಬಾದ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರಾದಂಥ ಪ್ರಸಾದ್ ಅವರ ನೇತೃತ್ವದಲ್ಲಿ ಹಾಗೂ ಅಟಾರ್ನಿ ಯೂನಿಯನ್ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ಫೋಟೋ ಇಟ್ಟನ್ನು ಪೂಜೆ ಮಾಡುವ ಮುಖಾಂತರ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿತ್ತು. ನಾನು ಎಲ್ಲ ಕನ್ನಡಿಗರೇ ಹೇಳೋದು ಇಷ್ಟಪಡೋದೇನೆಂದರೆ ಕನ್ನಡವನ್ನು ಉಳಿಸಿ ಅಂತ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಂದು ಆಟೋ ಚಾಲಕರ ಸಂಘ ವತಿಯಿಂದ ಒಳ್ಳೆಯ ಒಂದು ಆಟೋವನ್ನು ಮೆರವಣಿಗೆ ಮುಖಾಂತರ ಒಂದು ಒಳ್ಳೆಯ ಒಂದು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಧನ್ಯವಾದವನ್ನು ಹೇಳ್ತೇವೆ. ಹೆಸರು ನಮ್ಮ ಹೆಸರು ಯಲ್ಲಲಿಂಗ ಹೇಳಕರ್, ಕರವೇ ತಾಲೂಕು ಅಧ್ಯಕ್ಷರು ಶಹಾಬಾದ್. ಕರ್ನಾಟಕ ರಕ್ಷಣಾ ಕರ್ನಾಟಕದಲ್ಲಿ ಒಂದು ಹಬ್ಬದ ವಾತಾವರಣ. ಕರ್ನಾಟಕ ರಾಜ್ಯೋತ್ಸವದ
ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಶಹಾಬಾದ್ ತಾಲೂಕಿನ ಆಡಳಿತ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಕರ್ನಾಟಕದ ಇತಿಹಾಸದಲ್ಲಿಯೇ ಇವತ್ತು ಶಹಾಬಾದದಲ್ಲಿ ನಾವು ಒಂದು ಹಬ್ಬದ ವಾತಾವರಣ ತಾಲೂಕು ಆಡಳಿತದ ವತಿಯಿಂದ ನಿರ್ಮಾಣ ಮಾಡಿ ತಮಗೆಲ್ಲರಿಗೂ ಕೂಡ ತಿಳಿದಂತೆ ಎಲ್ಲರೂ ಕೂಡ ಈ ಕನ್ನಡ ನಾಡು ನಡೆ ನುಡಿ ಸಲುವಾಗಿ ಹಗಲು ರಾತ್ರಿ ಶ್ರಮಿಸಿ ಕನ್ನಡವನ್ನು ಉತ್ತುಂಗ ಶಿಖರಕ್ಕೆ ಒಯ್ಯಲಿಕ್ಕೆ ಎಲ್ಲರೂ ಕೂಡ ಕನ್ನಡ ಪರ ಚಳವಳಿ ಮತ್ತು ಕನ್ನಡ ಪರ ಸಂಘಟನೆಗಳನ್ನು ಮತ್ತು ದಲಿತ ಪರ ಸಂಘಟನೆಗಳು ಇವತ್ತಿನ ದಿವಸ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಹೇಳುವುದಿಷ್ಟೇ, ಕನ್ನಡದ ಮಾತೃಭಾಷೆ ಕನ್ನಡವನ್ನು ಎಲ್ಲರೂ ಉಳಿಸೋಣ, ಕನ್ನಡಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ, ಕನ್ನಡಕ್ಕಾಗಿ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಂಕಣಬದ್ಧರಾಗಿ ದುಡಿಯೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನಮ್ಮ ನಗರಸಭೆ ಪರವಾಗಿ ಸಮಸ್ತ ಶಹಾಬಾದ್ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ, ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷ ರಾಹುಲ್ ಜಿ ಶಲ್ವಾರ್, ಕರವೇ ಅಧ್ಯಕ್ಷ ಯಲ್ಲಾಲಿಂಗ ಹಯಾಕರ್, ಕಸಾಪ ಅಧ್ಯಕ್ಷ ಶರಣಬಸಪ್ಪ ಕೋಬಾಳ ಅವರು ಮಾತನಾಡಿ, ಕನ್ನಡದ ಗೌರವ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿ ರಾಜ್ಯೋತ್ಸವದ ಸಂಭ್ರಮವನ್ನು ಹೆಚ್ಚಿಸಿದರು. ವರದಿ ಅನಿಲ್ ಕುಮಾರ್ ಮೈನಾಳ್ಕರ್, ಶಹಾಬಾದ್.